ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಇಡೀ ರಾಜ್ ತುಂಬ ಅವ್ರಿಗೆ ಯತ್ನಾಳ್ ಗೌಡ್ರನ್ನ ಅಂತಾರೆ. ತಮ್ಮ ವಜನ್ದಾಗ ಇದ್ದವ್ರು ಯಾರ ತಪ್ಪು ಮಾಡಿದರೂ ಸಹಿಸ್ಕೊಳ್ಳೋ ಗೌಡ್ಕಿ ಗುಣ ಅವರಲ್ಲಿ ಇರಲಿಲ್ಲ. ಭಾಳಷ್ಟು ಸಲ ರಾಜ್ಯ ತುಂಬ ನಾಣಿ ಅನ್ನುವ ನಾಯಕರನ್ನ ನೀರು ಕುಡಿಸಿದವ್ರು ಯತ್ನಾಳ್ ಗೌಡ್ರು. ಆದರೆ ಸಂದರ್ಭ ಬಂದಾಗ ಅವ್ರ ಗುಡಿ ಕೂಡಿದಾಗ ಅವರ ಅಭಿಮಾನಿಗಳಿಗೆ ಭಾಳ ಮಂದಿಗೆ ನಿರಾಶೆ ಆಗ್ತಿತ್ತು. ತೊಡೆ ಮಂದಿ ಅವತ್ತನ ಮಾತಾಡತ್ತಿದ್ರು, ಯತ್ನಾಳ್ ಗೌಡ್ರನ್ನ ಬಲಿ ಮಾಡ್ತಾರ್ರಿ, ಯತ್ನಾಳ್ ಗೌಡ್ರಿಗೆ ಮೀಸಾತಾರು, ಎಣ್ಣೆ ಗೊಜ್ಜು ಭಂಡಾರ ಗೊಜ್ಜರ ನಿಕಾಲ ಮಾಡ್ತಾರ್ರಿ, ಸ್ವಲ್ಪ ನಿಮ್ಮ ವಾಹಿನಿಯಿಂದ ಅವ್ರಿಗೆ ಎಚ್ಚರ ಮಾಡಿರಿ, ನಿಮ್ಮ ವಾಹಿನಿ ಅವ್ರ ಅನುಯಾಯಿಗಳು ನೋಡ್ತಾರಂತ ಭಾಳಷ್ಟು ಮಂದಿ ನನಗೆ ಕಾಳಜಿಪೂರ್ವಕ ಹೇಳ್ತಿದ್ರು. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಕೇಳೋ ಪರಿಸ್ಥಿತಿ ಒಳಗೆ ಇರಾಕಿಲ್ಲ. ಯಾಕಂದ್ರೆ ಅವ್ರಿಗೆ ಯಾಕೋ ಏನೋ ಒಟ್ಟಾರೆ ಒಂದು ಯಡಿಯೂರಪ್ಪ ಕುಟುಂಬದ ಮ್ಯಾಗ ಸಾವಿರಾರು ವರ್ಷದ ದ್ವೇಷ ಇದ್ದಂಗೆ ಅನಿಸ್ತಿತ್ತು. ಆದರೂ ಕೂಡ ಹೈಕಮಾಂಡ್ ಭಾಳ ಶಾಂತ ಚಿತ್ತದಿಂದ ಅವ್ರನ್ನ ಕರೆಸಿ ಸಮಾಧಾನ ಮಾಡಿ ಒಟ್ಟಾರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ, ಒಳ್ಳೆ ಭವಿಷ್ಯ ಐತಿ ಗೌಡ್ರ ಅಂದ್ರೆ ಯಾಕೋ ಅವ್ರು ಕೇಳಲೇ ಇಲ್ಲ. ಭಾಳಷ್ಟು ಮಂದಿ ತಪ್ಪು ತಿಳ್ಕೊಬೇಡ್ರಿ, ಯತ್ನಾಳ್ ಗೌಡ್ರಿಗೆ ಸುಣ್ಣದ ನೀರು ಕುಡಿಸ್ರಂತ ಭಾಳಷ್ಟು ಮಂದಿ ಅವ್ರ ಕೂಡ ಇದ್ದವ್ರನ್ನ ಅಣ್ಣಾಕತ್ರ. ಕೆಲವು ಮಂದಿ ಯತ್ನಾಳ್ ಗೌಡ್ರನ್ನ ಹಾದಿ ತಪ್ಸಕ್ಕೆ ನೋಡಕತ್ರಿ. ಇದ್ದದ್ದು ಫ್ಯಾಕ್ಟ್ ಹೇಳತ್ತೇವೆ ನಾವು. ಇವತ್ತು ಒಬ್ಬ ಒಳ್ಳೆಯ ದೊಡ್ಡ ಮಹಾನ್ ನಾಯಕನ ಇವತ್ತು BJP ಎರಡನೇ ಬಾರಿ ಉಚ್ಚಾಟನೆ ಮಾಡಿ ಒಂದು ದೊಡ್ಡ ಶಕ್ತಿ ಕಳ್ಕೊಂತೇನ ಅಂತ ಅವ್ರ ಅಭಿಮಾನಿಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ಬಟ್ ಯತ್ನಾಳ್ ಗೌಡ್ರದ್ದು ಇದ್ರಾಗ ತಪ್ಪು, BJP ತಪ್ಪು, ಯಡಿಯೂರಪ್ಪನವ್ರ ತಪ್ಪು. ಆದರೆ ಒಂದು ದೊಡ್ಡ ಪಕ್ಷದಿಂದ 6 ವರ್ಷ ಕಾಲ ಉಚ್ಚಾಟನೆ ಮಾಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ರ ಅವರ ಅಭಿಮಾನಿಗಳಿಗೆ ಮಾತ್ರ ಭಾಳ ಒಂದು ಭಾರ ಆತು ಅಂತ ಅವ್ರ ಅಭಿಮಾನಿಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.